ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ ನಾವಿವತ್ತಿಲ್ಲಿ ಸೂಪರ್ ಟೇಸ್ಟಿ ಎಗ್ ರೈಸ್, ಬಾಸ್ಮತಿ ರೈಸ್ ಯೂಸ್ ಮಾಡಿ ಹೇಗೆ ಎಗ್ ರೈಸ್ ಮಾಡೋದನ್ನ ನೋಡೋಣ. ನಿಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತಿದ್ದೀರಾ, ಬುಲೆಟ್ ರೈಸು ಯಾವುದೇ ರೈಸ್ ಇರಲಿ, ಅನ್ನ ಉದುರಾಗಿರಬೇಕು. ಎಗ್ ರೈಸ್ ಮಾಡೋಕ್ಕಿಂತ ಮುಂಚೆ ರೈಸ್ ರೆಡಿ ಇರಬೇಕು. ಬನ್ನಿ ನಾವಿವಾಗ ಹೇಗೆ ಮಾಡೋದನ್ನ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ, ಸ್ಟವ್ ಆನ್ ಮಾಡಿಬಿಟ್ಟು. ಸೊ ಒಂದು 150 ml ಆಯಿಲ್ನ ಸೇರಿಸ್ತಾ ಇದ್ದೀವಿ ಇಲ್ಲಿ. ಸೊ ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ 2 ದೊಡ್ಡದು ಈರುಳ್ಳಿನ ಮೀಡಿಯಮ್ ಸೈಜ್ಗೆ ಈ ರೀತಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನ ಸೇರಿಸ್ತಾ ಇದ್ದೀವಿ. ಸೊ ನೀವು ಆನಿಯನ್ನ ಸೇರಿಸೋ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 6 ಇಂದ 7 ಹಸಿಮೆಣ್ಸಿನ್ಕಾಯಿನ ನಾವು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತಿನ್ನೋವಾಗ ಬಾಯಿಗೆ ಬಂದರೆ ಖಾರ ಅನಿಸಿದ್ರೆ ಮಕ್ಕಳು ಮನೇಲಿ ಫ್ಯಾಮಿಲಿ ತಿನ್ನೋವಾಗ ಎಲ್ರಿಗೂ ಇಷ್ಟ ಆಗೋಲ್ಲ. ಸೊ ದೊಡ್ಡದಾಗಿತ್ತು ಅಂದರೆ ನಾವು ತೆಗಿಲಿಕ್ಕೆ ಈಸಿ ಆಗುತ್ತೆ, ಖಾರ ಬೇಡ ಅನ್ನೋರು. ನೋಡಿ, ಈ ರೀತಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಅಂದರೆ ಡೀಪ್ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಫ್ರೈ ಮಾಡಬೇಕು. ನಂತರ ನಾವಿಲ್ಲಿ 1 ಟೇಬಲ್ ಸ್ಪೂನು ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವು. ಅದು ಸ್ಮೆಲ್ ಇದ್ದರೆ ನಿಮಗೆ ಲಾಸ್ಟಲ್ಲಿ ಟೇಸ್ಟ್ ಕೊಡೋಲ್ಲ ಎಗ್ ರೈಸಲ್ಲಿ. ಸೊ ಅದು ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಇಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ನಂತರ ನಾವು ಅನ್ನ ಮಿಕ್ಸ್ ಮಾಡ್ಕೋವಾಗೂ ಮೇಲೆ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಜಸ್ಟ್ ಒಂದೇ 1 ಸ್ಪೂನ್ನ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ 10 ಎಗ್ ತೊಗೊಂಡಿದ್ದೀವಿ. ನಾವಿಲ್ಲಿ 10 ಎಗ್ನ ನಾವು 5 ಜನಕ್ಕೆ ಆಗೋಷ್ಟು ನಾವಿಲ್ಲಿ ಎಗ್ ರೈಸ್ ಮಾಡ್ತಾಯಿದ್ದೀವಿ. ಅಂದರೆ ನಾವು 1.5 ಇಂದ 2 ಕಪ್ಪು ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ, ಮೀಡಿಯಮ್ ಸೈಜ್ ಕಪ್ಪಲ್ಲಿ. ಹಾಗಾಗಿ 10 ಎಗ್ ತೊಗೊಂಡಿದ್ದೀವಿ, ಅಂದರೆ ಒಬ್ಬರಿಗೆ 2 ಎಗ್ ಲೆಕ್ಕದಲ್ಲಿ. ಸೊ ನೀವು ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಬರೀ ಎಗ್ ಬರಬೇಕು, ನಿಮ್ಗೆ ರೈಸ್ಗಿಂತ ಜಾಸ್ತಿ ಎಗ್ ಕಾಣಿಸ್ಬೇಕು ಅಂದರೆ ಅಂತ. ನೋಡಿ, ನಾವು ಯಾವ ರೀತಿ ಬ್ರೇಕ್ ಮಾಡ್ತಾ ಇದ್ದೀವಲ್ಲ, ಅಂದರೆ ಹೊಡಿತಾ ಇದ್ದೀವಲ್ಲ ಮೊಟ್ಟೆನ ಈ ರೀತಿ ಸ್ಪೂನಲ್ಲಿ ಹೊಡೆದ್ಬಿಟ್ಟು ಹಾಕಬೇಕು. ಮೊಟ್ಟೆ ಹೊಡಿಯುವಾಗ ಹುಷಾರು, ಸಿಪ್ಪೆ ಎಲ್ಲ ಒಳಗಡೆ ಬಿದ್ದರೆ ನಿಮಗೆ ತಿನ್ನೋವಾಗ ಸಿಪ್ಪೆ ಬರುತ್ತೆ, ಕರಿ ಅಂದ್ಬಿಟ್ಟು. ಆದರೆ ಅದು ಆಮೇಲೆ ನಿಮಗೇನೋ ಒಂಥರ ಕಲ್ಲೇನೋ ಇದೆಯಪ್ಪ ಅನಿಸ್ತಾ ಇರುತ್ತೆ, ಸಿಪ್ಪೆ ಬೀಳಿದ್ರೆ ಹಂಗೆ ನೋಡ್ಕೊಳ್ಳಿ. ಸೊ ನಂತರ ನೀಟಾಗಿ ಇದನ್ನು ನೀವು ಸ್ಟವ್ನ ಈ ಸ್ಟೇಜಲ್ಲಿ, ಈ ಸಮಯದಲ್ಲಿ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಎಗ್ ಬೇಗ ತಳ ಹತ್ತಲ್ಲ. ಸೊ ನಿಧಾನಕ್ಕೆ ಎಗ್ ಈ ಥರ ಪುಡಿ ಅಂದರೆ ಲೈಕ್ ಪೂರ್ತಿ ಮೆತ್ತಗಿರಬಾರ್ದು, ಈ ರೀತಿ ಉದುರಾಗಿರಬೇಕು ಎಗ್ಗು. ಅಂದರೆ ಮೀಡಿಯಮ್ ಸೈಜಲ್ಲೂ ಅದು ಉಂಡೆ ಥರ ಆಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ನಾವಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ಅಂದರೆ ನಾವು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ವಿ. ನಾವಿಲ್ಲಿ 1.5 ಇಂದ 2 ಕಪ್ಪು ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ಅದರಲ್ಲಿ 5 ಜನ ಊಟ ಮಾಡ್ಬೋದು ಸಫಿಷಿಯೆಂಟಾಗಿ. ಸೊ ನಾವು ಬಾಸ್ಮತಿ ರೈಸ್ನ ಬಿಸಿದೆಲ್ಲ ಹಾಕ್ಬಾರ್ದು. ರೈಸು ತುಂಬ ಬಿಸಿ ಇತ್ತಂದರೆ ನೀವು ಮಿಕ್ಸ್ ಮಾಡುವಾಗ ಮುದ್ದೆ ಥರ ಆಗೋಗ್ಬಿಡುತ್ತೆ ಎಗ್ ರೈಸು. ಸ್ವಲ್ಪ ರೈಸು ತಣ್ಣಗಾಗಿರಬೇಕು. ಅಥವಾ ನೀವು ಅರ್ಜೆಂಟಿಗೆ ಮಾಡಬೇಕಂದ್ರೆ ರೈಸ್ ಬಿಸಿನ ಇಮಿಡಿಯೇಟಾಗಿ ಫ್ಯಾನ್ ಗಾಳಿಗೆ ಅಥವಾ ಗಾಳಿಗಿಟ್ಟು ನೀವು ಆರಿಸ್ಬಿಟ್ಟು ಆಮೇಲೆ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಎಗ್ಗು ಮತ್ತು ರೈಸ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ನಾವು ಬಾಸ್ಮತಿ ರೈಸ್ ನಾವು ಕುಕ್ ಮಾಡೋದ್ರಿಂದ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ವಿ ಕುಕ್ ಮಾಡೋವಾಗ ನೀರಲ್ಲಿ. ಸೊ ಅದು ಹಂಗೆ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ, ಲೈಕ್ ಚಕ್ರ ಮೊಗ್ಗು, ಪಲಾವ್ ಎಲೆ, ಆಮೇಲೆ ಏನೋ ಲವಂಗ ಅದೆಲ್ಲ. ಸೊ ನಂತರ ನಾವಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರು, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಖಾರ ಇರಲ್ಲ, ನೋಡ್ಲಿಕ್ಕೆ ನಿಮಗೆ ಜಾಸ್ತಿ ಅನ್ನಿಸ್ತಾ ಇರ್ಬೋದು ನಾವು ಹಾಕಿರೋದು. ಖಾರ ಇರಲ್ಲ, ಅಂದರೆ ಕಲರ್ ಕೊಡುತ್ತೆ ನಿಮಗೆ, ತಿನ್ನೋವಾಗ ಒಂಥರ ಚೆನ್ನಾಗಿ ಕಾಣುತ್ತೆ. ನಂತರ ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀವಿ, ಅಂದರೆ ಮೆಣಸಿನ್ಕಾಳು ಪೌಡ್ರು. ನಂತರ ಧನಿಯಾ ಪೌಡ್ರು 1 ಅರ್ಧ ಸ್ಪೂನ್ ಹಾಕಿ, ಜಾಸ್ತಿ ಹಾಕ್ಬಿಡಿ, ಅದು ತುಂಬ ಹಾಕಿರೋ ಒಂಥರ ಟೇಸ್ಟು ಎಗುಟೊಡಿಯುತ್ತೆ. ಸೊ ನಂತರ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟ್ ಎಲ್ಲನೂ ಮಿಕ್ಸ್ ಆಗೋ ರೀತಿ ಸ್ಪೈಸಸ್ಸು ಇದು ಪೌಡ್ರು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ತೋರಿಸ್ತಾ ಇದೀವಲ್ಲ ಆ ರೀತಿ. ಜಾಸ್ತಿ ಸ್ಪೂನಲ್ಲಿ ಪ್ರೆಸ್ ಮಾಡೋಕ್ಕೆಲ್ಲ ಹೋಗ್ಬಿಡಿ, ರೈಸ್ ಮುದ್ದೆ ಥರ ಆಗೋಗ್ಬಿಡುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಈ ರೀತಿ ಕೆಳಗಡೆ ಮೇಲೆ ಪೂರ್ತಿ ತಳದಲ್ಲಿರೋದೆಲ್ಲ ಮೇಲೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ನಾವು ತೋರಿಸ್ತಿದ್ದೀವಲ್ಲ ಆ ರೀತಿ. ನಂತರ ನಾವಿಲ್ಲಿ ಲೆಮನ್ ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ಹುಳಿ ಎಷ್ಟು ಬೇಕೋ ಅಷ್ಟು ನೀವು ಇದು ಮಾಡ್ಕೋಬೋದು. ನಾವಿಲ್ಲಿ 2 ನಿಂಬೆಹಣ್ಣು ಮೀಡಿಯಮ್ ಸೈಜ್ದು ಯೂಸ್ ಮಾಡ್ತಾಯಿದ್ದೀವಿ. ಸೊ ನಿಂಬೆ ರಸ ಹಾಕಿದ್ಮೇಲೆ ಲೆಮನ್ ಜ್ಯೂಸ್ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಮೇಲ್ಗಡೆ ಉದಿಸ್ಬಿಟ್ಟು ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗೆಲ್ಲ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲೇ ಇರಬೇಕು. ನೀವು ಈಗ ಏನು ಪ್ರೋಸೆಸ್ ಇಷ್ಟೊತ್ತು ಮಾಡಿದ್ವಲ್ಲ ಮಿಕ್ಸಿಂಗು, ಈ ಸಮಯದಲ್ಲಿ
ನಿಮಗೆ ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅಂದರೆ ನಿಮಗೆ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡಿರ್ತೀರ ಅಷ್ಟು ಎಲ್ಲ ಅದು ಬೆರೆತ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲನೂ, ಹುಳಿ ಎಲ್ಲನೂ. ಸೊ ನೋಡಿ ರೆಡಿ ಆಗಿದೆ ಈಗ, ಸೂಪರ್ ಟೇಸ್ಟಿ. ಹೆಂಗಿದೆ ಅಂದರೆ ನಿಮಗೆ ನೀವು ಹೊರಗಡೆ ತಿಂದರೆ ನಿಮಗೆ ಅದು ಎಲ್ಲ ಆಯಿಲ್ ಎಲ್ಲ ಕರ್ದಿರೋ ಎಣ್ಣೆನೇ ಹಾಕ್ತಾರೆ. ನೀವು ಅದನ್ನು ಎಗ್ ರೈಸ್ಗೆ ನಾರ್ಮಲಿ ತಳ್ಳಗಾಡಿಲಿ ಇಲ್ಲೆಲ್ಲ ನೀವು ಹೊರಗಡೆ ಮಾಡಿದ್ರೆ, ಇದೊಂಥರ ನಿಮಗೆ ಹೋಟೆಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಟೇಸ್ಟ್ ಮಾಡೋ ಥರನೇ ಸೂಪರಾಗಿರುತ್ತೆ ಟೇಸ್ಟು. ಸ್ನೇಹಿತರೆ, ನೀವು ಈ ರೀತಿ ನಮ್ಮ ಥರ ಟ್ರೈ ಮಾಡಿ ನೋಡಿ. ಅಂದರೆ ನಿಮಗೆ ನಾವು ರೈಸ್ನ ಇಲ್ಲಿ ಅನ್ನನ ಕುಕ್ಕರಲ್ಲಿ ಮಾಡಿಲ್ಲ, ನಾವು ಬಸ್ತು ತೊಗೊಂಡಿರೋಂಥ ರೈಸು. ಅಂದರೆ ಬಸ್ದಿರೋದು ತುಂಬ ಚೆನ್ನಾಗಿರುತ್ತೆ ಎಗ್ ರೈಸ್ಗೆ. ಸೊ ನೋಡಿ ಸೂಪರಾಗಿ ಬಂದಿದೆ. ಆ ಟೆಕ್ಸ್ಚರ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು, ಎಗ್ ಹೆಂಗೆ ಕಾಣಿಸ್ತಾ ಇದೆ ರೈಸು, ಸೂಪರಾಗಿರುತ್ತೆ ಸ್ನೇಹಿತರೆ. ನೀವು ಈ ರೀತಿ ಮಾಡ್ಕೊಳ್ಳಿ, ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.